ಇವತ್ತು ಎಲ್ಲ ಪ್ರಮುಖ ದೃಶ್ಯ ಮಾಧ್ಯಮಗಳಲ್ಲಿ ಒಂದು ವಿಡಿಯೋ ಹರಿದಾಡ್ತಾ ಇದೆ. ಅದರಲ್ಲಿ ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿ ರಾಮಚಂದ್ರ ರಾವ್ IPS ಅಧಿಕಾರಿ ಅವರು ತಮ್ಮ ಕಚೇರಿಯಲ್ಲೇ ತಮ್ಮ ಸಮವಸ್ತ್ರದಲ್ಲೇ ಮಾಡಿರುವ ಒಂದು ಘನಂದಾರಿ ಕೆಲಸದ ಬಗ್ಗೆ ಹರಿದಾಡ್ತಾ ಇದೆ. ಆ ವಿಡಿಯೋ ನೋಡಿದ್ರೆ ಯಾರಿಗೇ ಆಗಲಿ ಪೊಲೀಸ್ ಇಲಾಖೆ ಬಗ್ಗೆ ಭಾಳ ಕೆಟ್ಟ ಭಾವನೆ ಬರೋದು ಸಹಜ. ಇಂಥ ಕೆಲವು ಅಧಿಕಾರಿಗಳು ಮಾಡಿರೋ ಕೆಲಸಕ್ಕೆ ಪೊಲೀಸ್ ಇಲಾಖೆಗೆ ಕಳಂಕ ಬರೋದು ಒಳ್ಳೆಯದಲ್ಲ. ಇದು ನನಗನ್ಸುತ್ತೆ ಸರ್ಕಾರ ಈ ವಿಷಯವನ್ನು ಭಾಳ ಗಂಭೀರವಾಗಿ ತಗೊಳ್ಬೇಕು. ಮತ್ತು ಆ ವಿಡಿಯೋದಲ್ಲಿ ಅವರ ಕಚೇರಿಯಲ್ಲಿ ರಾಷ್ಟ್ರಧ್ವಜ ಬೇರೆ ಕಾಣ್ತಾ ಇದೆ. ರಾಷ್ಟ್ರಧ್ವಜಕ್ಕೂ ಕೂಡ ಇವತ್ತು ಆಗಿರುವ ಅದೊಂದು ಅಗೌರವ, ಒಂದು ರೀತಿಯ ಅವಮಾನ. ರಾಜ್ಯ ಸರ್ಕಾರ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕಳಿಸ್ಬೇಕು ಅಂತಂದರೆ ಈ ಅಧಿಕಾರಿ ವಿರುದ್ಧ ತುರ್ತು ಮತ್ತು ಪರಿಣಾಮಕಾರಿ ಕ್ರಮವನ್ನು ಇವತ್ತು ಜರುಗಿಸಬೇಕು. ನಾವು ಪೊಲೀಸ್ ಸ್ಟೇಷನ್ಗೆ ಸಾಮಾನ್ಯ ಜನ ಹೋಗೋದು ನ್ಯಾಯ ಕೇಳಲಿಕ್ಕೆ. ಅಲ್ಲೊಬ್ಬ IPS ಒಂದು ಹುದ್ದೆಯಲ್ಲಿರೋರು, ಅದಕ್ಕೋಸ್ಕರ ತರಬೇತಿ ಪಡೆದಿರೋ ಒಬ್ಬ ವ್ಯಕ್ತಿ ಈ ರೀತಿ ಅನ್ಯಾಯದ ಕೆಲಸ ಮಾಡಿದ್ರೆ ಇಲಾಖೆ ಸಹಿಸಬಾರ್ದು, ಸರ್ಕಾರ ಸಹಿಸಬಾರ್ದು. ಹಿಂದೆ ಇದೇ ಅಧಿಕಾರಿ ಬಗ್ಗೆ ಇವರ ಸ್ಥಾನನ, ಇವರ ಹೆಸರನ್ನ ದುರುಪಯೋಗ ಪಡಿಸ್ಕೊಂಡು ಬಹಳ ದೊಡ್ಡ ಮಟ್ಟದ ಸ್ಮಗ್ಲಿಂಗ್ ಆ್ಯಕ್ಟಿವಿಟೀಸ್ ಆಗಿತ್ತು ಅನ್ನೋ ಒಂದು ಆರೋಪ ಕೇಳಿಬಂದಿತ್ತು. ಆಗ ಸರ್ಕಾರ ಇವ್ರನ್ನ ಕಡ್ಡಾಯ ರಜೆಯ ಮೇಲೆ ಕಳಿಸಿ ಕೈ ತೊಳ್ಕೊಂಬಿಟ್ಟಿತ್ತು. ಈಗಲೂ ಕೂಡ ಕಡ್ಡಾಯ ರಜೆ ಮೇಲೆ ಏನಾದ್ರು ಸರ್ಕಾರ ಕಳಿಸ್ಬಿಟ್ರೆ ಜನಕ್ಕನ್ಸುತ್ತೆ ನಮ್ಮ ರಾಜ್ಯದ ಆಡಳಿತ ಕಡ್ಡಾಯ ರಜೆ ಮೇಲೆ ಇದೆ ಅಂತ. ಸೊ ಅದಕ್ಕೋಸ್ಕರ ಭಾಳ ತಪ್ಪು ಸಂದೇಶ ಹೋಗಬಾರ್ದು. ಮತ್ತು ಪೊಲೀಸ್ ಇಲಾಖೆ ನೈತಿಕ ಶಕ್ತಿ ಕುಸಿಬಾರ್ದು. ಅದಕ್ಕೋಸ್ಕರ ತುರ್ತಾಗಿ ಮತ್ತು ಪರಿಣಾಮಕಾರಿ ಒಂದು ಸಂದೇಶಕ್ಕೆ ಈ ಬಗ್ಗೆ ಸರ್ಕಾರ ಕಠಿಣ ನಿಲುವು ತಗೋಬೇಕು. ಅಗತ್ಯ ಬಿದ್ದರೆ ಕೇಂದ್ರ ಸರ್ಕಾರಕ್ಕೂ ಈ ವಿಚಾರ ತಿಳಿಸಿ ಈ ಅಧಿಕಾರಿ ಬಗ್ಗೆ ನಮ್ಮ ಕೇಂದ್ರ ಲೋಕಸೇವಾ ಆಯೋಗ ಏನಿದೆ ಅಥವಾ ಕೇಂದ್ರ ಸರ್ಕಾರ ಏನಿದೆ ಅವರು ಒಂದು ದೃಢ ನಿರ್ಧಾರ ಕೈಗೊಳ್ಳಂಗೆ ಆಗ್ರಹಿಸಬೇಕು ಅಂತ ನಾನು ಹೇಳ್ತೀನಿ. ಇದು ಸಮಾಜದ ನೈತಿಕತೆ ಪ್ರಶ್ನೆ, ಸರ್ಕಾರದ ಆಡಳಿತದ ನೈತಿಕತೆ ಪ್ರಶ್ನೆ, ಮತ್ತು ಪೊಲೀಸ್ ಇಲಾಖೆ ವರ್ಚಸ್ಸು ಅದಕ್ಕೇನು ಧಕ್ಕೆ ಈ ಪ್ರಸಂಗದಿಂದ ಆಗಿರಬಹುದು ಅದನ್ನು ಸರಿಪಡಿಸೋದಕ್ಕೆ ಒಂದೇ ಸರಿಯಾದ ಮಾರ್ಗ ಅಂದರೆ ಈ ವ್ಯಕ್ತಿಯ ವಿರುದ್ಧ, ಈ ಅಧಿಕಾರಿಯ ವಿರುದ್ಧ ಪರಿಣಾಮಕಾರಿ ಕ್ರಮ ತಗೊಳ್ಳೋದು. ಅದನ್ನು ತಗೋಬೇಕು ಅಂತ ನಾನು ಆಗ್ರಹಿಸ್ತೇನೆ.